ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಇಬ್ಬರು ತಪ್ಪು ಮಾಡಿದಾರ. ಯಾಕಂತಂದರೆ ಯಡಿಯೂರಪ್ಪನವರು ಯತ್ನಾಳರಿಗೆ ಅವಕಾಶ ಕೊಟ್ಟಿದ್ದು ಸರಿನಾ? ಅದೇ ಕಾಲಕ್ಕೆ ಸಿದ್ದರಾಮಯ್ಯನವರು ಮುಂದಿನ 2 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದು ಸರಿನಾ? ದೊಡ್ಡ ಚರ್ಚೆ ಹಿಡಿತಾ ಇದೆ. ಇವೆರಡೂ ಮಾತಾಡಿದ್ರೆ ಹೋತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ, ಅದಕ್ಕೆ ಸಾಕ್ಷಿ ಆಗ್ತಾವ ಅಂತ. ಯಾಕಂದ್ರೆ ಈಗೇನು ಗತ್ತಿರಲಿಲ್ಲ ಸಿದ್ದರಾಮಯ್ಯನವ್ರಿಗಿಂತ DK ಅವರು ಸುಮ್ಮನೆ ಹೊರಟಿದ್ರು, ಆಯ್ತಪ್ಪ ಅಂತೇಳಿ. ಈ ಸಂದರ್ಭದಲ್ಲಿ ಮುಂದಿನ 2 ವರ್ಷ ನಾನು ಅನ್ನೋದಂಥ ಅವಶ್ಯಕತೆ ಇರಲಿಲ್ಲ. ಹೈಕಮಾಂಡ್ ಅದ್ರಿ ಅಂತ ಹೇಳ್ತಾ ಇದ್ರ ಮೇಲೆ ಅದನ್ನ ಹೇಳ್ಬೇಕಾಗಿತ್ತೇನೋ. ಆದ್ರೆ ನಮ್ಗೆ ಗೊತ್ತದ ಮೀಡಿಯಾ ಯಾವ ರೀತಿ ಅದ ಅಂತೇಳಿ. ಅದು ಸಣ್ಣದು ಸಿಕ್ಕರೆ ಎಷ್ಟು ದೊಡ್ಡದು ಮಾಡ್ಬೋದು, ದ್ವಾರ ಸಿಕ್ಕರೆ ಸಣ್ಣದಂಗೆ ಮಾಡ್ಬೇಕು ಅಂತೇಳಿ ಇವತ್ತು ಅದು ಇಷ್ಟು ದೊಡ್ಡದಾಗ್ತದೆ. ಒಂದು ವೇಳೆ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತ್ರ ಗತಿ ಏನು? ಸಹಜದ ಮುಖ್ಯಮಂತ್ರಿ ಸ್ಥಾನದ ಯಡಿಯೂರಪ್ಪ ನಾವು ಮಾಡ್ತೀವಿ ಒಳ್ಳೆ ಕೆಲಸ ಅಂತ DK ಅನ್ಬೋದಾ? ಸಾಧ್ಯತೆಗಳಿದ್ದಾವೆ 2 ಸೋತ್ರ. ಯಾಕಂದ್ರೆ ಅಧಿಕಾರದ ಗ್ಯಾರಂಟಿ ಕೊಟ್ಟಿದ್ದಾರೆ, ಜನರ ಸಮೀಪ ಹೋಗಿದ್ದಾರೆ, ಒಳ್ಳೆ ನಾಯಕರು ನಿಲ್ಸ್ಕೊಂಡಿದ್ದಾರೆ, ಎಲ್ಲ ಸರಿ. 2 ಸೋತ್ರ. ಈಗಾಗಲೇ ಅಂದಿದ್ದಾರೆ 2 ವರ್ಷದಿಂದ ಅದು ಅನ್ಬಾರ್ದಾಗಿತ್ತು, ಹೈಕಮಾಂಡ್ ಮೀರಿ ಹೋದರು ಅಂತ ಆ ನೆಪ ಇಟ್ಕೊಂಡು ನಾಳೆ ತೊಂದರೆ ಆದಿತ್ತ ಅಂತ. ಇದು ಯಡಿಯೂರಪ್ಪನವರು ಯಾರಿಗೆ ಬೇಕಾಗಿತ್ತು ರೀ? ಬರ್ವಲ್ರು ಹೋಗಲ್ರು ಯತ್ನಾಳರು, ಅದರ ಅವಶ್ಯಕತೆ ಇರಲಿಲ್ಲ. ಯಾರು ಬಂದು ನಡೀತದ್ರಿ ಅನ್ನುವಂಗೆ ಮಾತಾಡಿಬಿಟ್ಬಿಟ್ರು.